ಮುಕ್ಳೆಪ್ಪ ಅಲಿಯಾಸ್ ಕಾಜಾ ಶಿರಹಟ್ಟಿಯ ಮದುವೆ ದಿನಕ್ಕೊಂದು ತಿರುವು ಪಡಿತಾ ಇದೆ. ಮದುವೆಯಾಗಿ ಈಗಾಗಲೇ 4 ತಿಂಗಳಾಗ್ತಾ ಬಂತು. ಈಗೇನು ಮುಕ್ಳೆಪ್ಪ ಅಂತಲೇ ಖ್ಯಾತಿ ಪಡೆದಿರುವಂತಹ ಕಾಜಾ ಬಂದೇನವ ಶಿರಹಟ್ಟಿ ಮತ್ತು ಗಾಯತ್ರಿ, ಹುಬ್ಬಳ್ಳಿಯ ಗಾಯತ್ರಿ ಮುಂಡಗೋಡದಲ್ಲಿ ಮದುವೆಯಾಗಿದ್ದರು. ಮದುವೆಯಾಗಿ 4 ತಿಂಗಳಾಗ್ತಾ ಬಂತು. ಈಗ ಏನು ಆ ಪ್ರಕರಣ ಮದುವೆಯಾಗಿರೋ ಅಂಶ ಬೆಳಕಿಗೆ ಬಂದ ನಂತರ ಒಂದಲ್ಲ ಒಂದು ತಿರುವುಗಳನ್ನ ಪಡಿತಾನೆ ಇದೆ, ಒಂದಲ್ಲ ಒಂದು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಏನಂದರೆ ಸತ್ಯವನ್ನು ಮರೆಮಾಚಿ ಕೆಲವೊಂದು ಸುಳ್ಳು ಮಾಹಿತಿ ನೀಡಿ ಮದುವೆಯಾಗಿದ್ದಾರೆ ಅನ್ನೋ ಒಂದು ಆರೋಪ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಲವ್ ಜಿಹಾದ್ ಟಾರ್ಗೆಟ್ ಮಾಡಿನೇ ಈ ಒಂದು ಮದುವೆ ಆಗಿದ್ದಾರೆ. ನನ್ನ ಮಗಳನ್ನ ಏನು ಅವನು ಬಿಡಲ್ಲ, ಏನು ಚಿಕ್ಕದಾಗಿ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಇಡೋವಂಥ ಪರಿಸ್ಥಿತಿ ಮುಂದೊಂದಿನ ಬಂದೇ ಬರ್ತಾ ಅನ್ನೋ ಒಂದು ಆರೋಪನ ಗಾಯತ್ರಿ ತಾಯಿ ಶಿವಕ್ಕ ಮಾಡಿದ್ದಾರೆ. ಈಗೇನು ಅವರ ಮನವೊಲಿಕೆಗೆ, ಗಾಯತ್ರಿಯ ಮನವೊಲಿಕೆಗೆ ಅವರ ಕುಟುಂಬಸ್ಥರು ಇನ್ನಿಲ್ಲದ ಕಸರತ್ತು ಮಾಡ್ತಾನೆ ಇದ್ದಾರೆ. ಆದರೆ ಯಾವುದಕ್ಕೂ ಸೊಪ್ಪು ಹಾಕದಂತಹ ಗಾಯತ್ರಿ ನಾನು ಗಂಡನ ಜೊತೆನೇ ಇರ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿ, ಖಡಾಖಂಡಿತವಾಗಿ ಹೇಳಿ ಗಂಡನ ಜೊತೆನೇ ಹೊರಟು ಹೋಗಿದ್ದಾಳೆ. ಈಗೇನು ಯಾವಾಗ ತಂದೆ ತಾಯಿ ಏನು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ರು, ಆ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗೆ ಕಾರಣವಾಗಿತ್ತು. ಮತ್ತು ಏನು ಆಕೆನ ಕಿಡ್ನ್ಯಾಪ್ ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿ, ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ, ಮದುವೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಆಕೆ ವಿಚಾರಣೆ ಸಹ ಮಾಡಲಾಗಿತ್ತು. ಅದಾದ ನಂತರ ರಿಮ್ಯಾಂಡ್ ಹೋಮಿಗೆ ಅಂದರೆ ಮಹಿಳಾ ಒಂದು ಸಾಂತ್ವನ ಕೇಂದ್ರಕ್ಕೆ ಆಕೆಯನ್ನು ಕಳಿಸ್ಕೊಡ್ಲಾಗಿತ್ತು. ಆ ಸಂದರ್ಭದಲ್ಲೂ ಸಹ ಆಕೆ ನನ್ನ ಗಂಡನ ಜೊತೆನೇ ನಾನು ಇರ್ತೀನಿ, ನಾನು ಯಾವುದೇ ಕಾರಣಕ್ಕೂ ತಂದೆ ತಾಯಿ ಜೊತೆ ಹೋಗಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ಲು. ಅದೆಲ್ಲ ಆದ ನಂತರ ಏನು ಮುಕ್ಳೆಪ್ಪನ ಜೊತೆ ಆಕೆಯನ್ನು ಕಳಿಸ್ಕೊಟ್ಟಿದ್ರು. ಅದಾದ ನಂತರ ಇಬ್ಬರೂ ಸಹ ಮುಕ್ಳೆಪ್ಪ ಮತ್ತು ಏನು ಆಕೆ ಗಾಯತ್ರಿ ಇಬ್ಬರೂ ಸಹ ಒಂದು ಹೇಳಿಕೆ ಕೊಟ್ಟಿದ್ದರು. ನಾನು ನನ್ನ ಧರ್ಮದ ಪ್ರಕಾರ ಇರ್ತೀನಿ, ನಾನು ನನ್ನ ಧರ್ಮದ ಪ್ರಕಾರ ಇರ್ತೀನಿ, ಒಬ್ರಿಗೊಬ್ಬರು ಒಂದು ಧರ್ಮದ ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯಗಳಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರು. ನಾನು ಹಿಂದೂ ಧರ್ಮದ ಪ್ರಕಾರನೇ ಜೀವನ ಮಾಡ್ತಾನೆ ಅಂತೇಳಿ ಗಾಯತ್ರಿ ಹೇಳಿದರೆ, ನಾನು ಇಸ್ಲಾಂ ಧರ್ಮದ ಪ್ರಕಾರ ಜೀವನ ಮಾಡ್ತಾನೆ ಅಂತೇಳಿ ಖಾಜಾ ಶಿರಹಟ್ಟಿ ಹೇಳಿದ. ಇದರ ಬೆನ್ನ ಹಿಂದೆಯೇ ಆ ಗಾಯತ್ರಿ ತಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾಳೆ. ಇದು ಎಲ್ಲ ಒಂದು ಕಣ್ಣೊರೆಸುವ ತಂತ್ರವಾಗಿದೆ ಹೊರತಾಗಿ ಇವರು ಯಾವುದೇ ಕಾರಣಕ್ಕೂ ಇಲ್ಲಿ ಏನು ಒಂದು ಧರ್ಮಾಂತರ ಮಾಡುವಂತಹ ಷಡ್ಯಂತ್ರ ನಡೆದಿದೆ ಅನ್ನೋ ಒಂದು ಆರೋಪನ ಮಾಡಿದ್ದಾಳೆ. ಜೊತೆಗೆ ಕೆಲವೊಂದು ಫೋಟೋಗಳನ್ನ ಆಕೆ ರಿವೀಲ್ ಮಾಡಿದ್ದಾಳೆ. ಏನು ಗಾಯತ್ರಿ ಕೈಯಲ್ಲಿ ಏನು ಖಾಜಾ ಅಂತೇನು ಬರ್ಕೊಂಡಿದ್ದಾಳೆ, ಅಲ್ಲಿ ಉರ್ದುವಿನಲ್ಲಿ ಖಾಜಾ ಅಂತೇಳಿ ಆ ಒಂದು ಮೆಹಂದಿನಲ್ಲಿನೇ ಬರ್ಕೊಂಡಿದ್ದಾಳೆ. ಅದಾದ ನಂತರ ಏನು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ, ಅಲ್ಲೂ ಸಹ ಏನಂದರೆ ಅಲ್ಲಿ ಹಿಂದೂ ಮದುವೆ ಏನು ಕಾಯ್ದೆ ಇದೆ, ವಿವಾಹ ಕಾಯ್ದೆ ಇದೆ, ನೋಂದಣಿ ಕಾಯ್ದೆ, ಅದ್ರ ಪ್ರಕಾರ ಮದುವೆ ಆಗದೇ ಬೇರೆ ಒಂದು ಆ್ಯಕ್ಟ್ ಪ್ರಕಾರ ಮದುವೆ ಆಗಿದ್ದಾರೆ. ಅಂದರೆ ಇಸ್ಲಾಂ ಧರ್ಮಕ್ಕೆ ಅನುಗುಣವಾಗಿಯೇ ಇವರು ಮದುವೆಯಾಗಿರೋದಾಗಿ ಹೇಳಿ ಅಲ್ಲಿ ನೋಂದಣಿ ಮಾಡ್ಕೊಂಡಿದ್ದಾರೆ. ಮತ್ತು ಏನು ಮುಂಡಗೋಡದಲ್ಲಿ ಏನು ಯಾವ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಿರೋದಾಗಿ ಹೇಳಿದಾರೋ ಆ ಕಲ್ಯಾಣ ಮಂಟಪದಲ್ಲಿ ಅವತ್ತು ಮದುವೆನೇ ಆಗಿಲ್ಲ ಮತ್ತು ಯಾವುದೇ ವೆಡ್ಡಿಂಗ್ ಕಾರ್ಡ್ ಸಹ ಪ್ರಿಂಟ್ ಮಾಡಿಲ್ಲ ಇವರು. ಅಂದರೆ ಎಲ್ಲವನ್ನೂ ಸಹ ಸುಳ್ಳು ಹೇಳಿ ಅಲ್ಲಿ ನೋಂದಣಿ ಕಚೇರಿಯಲ್ಲಿ, ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಆ ಒಂದು ಮದುವೆ ಆಗುವಂತಹ ಮದುವೆಯಾಗಿ ಬಂದಿದ್ದಾರೆ. ಮತ್ತು ಮದುವೆ ಆದ ನಂತರ ಸಹ ನಮ್ಮ ಜೊತೆನೇ ಇದ್ಲಾಕಿ 20 ದಿನಗಳ ಕಾಲ, ಯಾವುದನ್ನೂ ಸಹ ಹೇಳಲಿಲ್ಲ. ಆದರೆ ಏಕಾಏಕಿ ಮನೆ ಬಿಟ್ಟು ಮುಕ್ಳಪ್ಪನ ಜೊತೆ ಓಡಿ ಹೋಗಿದ್ದಾಳೆ. ಮತ್ತು ಇದೆಲ್ಲ ಆದ ನಂತರ ನಮಗೆ ಗೊತ್ತಾಗಿದೆ ಅಂತ ಅನ್ನೋ ಮಾತನ್ನು ಶಿವಕ್ಕೆ ಹೇಳ್ತಾ ಇದ್ದಾಳೆ. ಮತ್ತು ಈಗೇನು ನನ್ನ ಮಗಳು ಅಲ್ಲಿ ಸುರಕ್ಷಿತವಾಗಿಲ್ಲ, ಅವ್ರ ಸಂಖ್ಯೆ ಭಾಳ ಇದೆ, ಮತ್ತು ನನ್ನ ಮಗಳು ಏಕಾಂಗಿಯಾಗಿದ್ದಾಳೆ. ಒಂದಲ್ಲ ಒಂದಿನ ಆಕೆನ ತುಂಡು ಮಾಡಿ ಕಡಿದು ಫ್ರಿಡ್ಜ್ನಲ್ಲಿ ಜೋಡಿಸಿಡ್ತಾರೆ. ಹಾಗಾಗಿ ನನ್ನ ಮಗಳ ಸುರಕ್ಷತೆ ಬಗ್ಗೆ ನನಗೆ ಆತಂಕ ಇದೆ, ಯಾವುದೇ ಕಾರಣಕ್ಕೂ ನನ್ನ ಮಗಳು ಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ಈಗೇನು ನಾನು ಧರ್ಮಾಂತರಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಅವ್ರ ಪಾಡಿಗೆ ಅವ್ರ ಧರ್ಮದಲ್ಲಿ ಅವ್ರು ಇರ್ತಾರೆ ಅನ್ನೋ ಒಂದು ಮಾತನ್ನು ಮುಕ್ಳೆಪ್ಪ ಏನು ಹೇಳಿದ್ದಾನೆ, ಅದಕ್ಕೆ ಶಿವಕ್ಕ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾಳೆ. ನೀವು ಏನು ನನ್ನ ಮಗಳನ್ನ ಧರ್ಮಾಂತರ ಮಾಡೋದು ಅವೆಲ್ಲ ಬಿಟ್ಬಿಡ್ರಿ, ಬೇಕಿದ್ರೆ ನೀವೇ ನಮ್ಮ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗ್ರಿ, ನಾವು ಬೇಕಾದರೆ ನಾನೇ ಸಾಕ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾಳೆ. ನನ್ನ ಮನೇಲಿ ಇಟ್ಕೊಂಡು ನಾನು ಸಾಕ್ತೀನಿ, ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಅವ್ರ ಮನೇಲಿ ಇರೋಕ್ಕೆ ಬಿಡಲ್ಲ, ನನ್ನ ಪ್ರಯತ್ನನ ಮುಂದುವರಿಸ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾಳೆ. ಹೀಗಾಗಿ ಎಲ್ಲೋ ಒಂದು ಕಡೆ ಪೋಷಕರ ಒಂದು ಕೊರಗು ಅಥವಾ ಆಕ್ರೋಶ ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಅವರೇನು ತಮ್ಮ ಮಗಳು ತಮ್ಮ ಜೊತೆನೇ ಬರಬೇಕು ಅನ್ನೋ ಒಂದು ಮಾತನ್ನು, ಅಂದರೆ ಅಲ್ಲಿ ಜೊತೆಗೆ ಏನಂದರೆ ನಮ್ಮ ಮಗಳು ಈ ರೀತಿ ರೀಲ್ಸ್ ಮಾಡಿ ಏನಾದರೂ ಒಂದು ಯಾವುದೋ ಒಂದು ಯೂಟ್ಯೂಬ್ ಕಂಟೆಂಟ್ ಮಾಡಲಿಕ್ಕಂತ ಹೋಗಿ ನನಗೆ ಒಂದಷ್ಟು ಸುಳ್ಳು ಮಾಹಿತಿ ಕೊಟ್ಟು ಕೊನೆಗೆ ಅವನ್ನೇ ಯಾರ ಸಹೋದರ ಅಂತಲೇ ಭಾವಿಸ್ತಾ ಇದ್ದಂತಹ ಮುಕ್ಳೆಪ್ಪನ್ನೇ ಮದುವೆ ಆಗಿದ್ದಾಳೆ. ಇದು ಎಲ್ಲೋ ಒಂದು ಕಡೆ ನಮ್ಮನ್ನು ಆಘಾತಕ್ಕೆ ಈಡು ಮಾಡಿದೆ ಅನ್ನೋ ಒಂದು ಮಾತನ್ನು ಶಿವಕ್ಕೆ ಹೇಳಿದ್ದಾಳೆ. ಮತ್ತು ಈಗೇನು ಕೆಲವೊಂದು ಫೋಟೋಗಳು ಸಹ ಹುಬ್ಬಳ್ಳಿಯಲ್ಲಿ ರಿವೀಲ್ ಮಾಡಿದ್ದಾರೆ. ಅಂದರೆ ಅವರು ಯಾವ ರೀತಿ ಸುಳ್ಳು ಹಾಕಿ ಮೆಹಂದಿ ಹಚ್ಕೊಂಡಿರ್ಬೋದು, ಮತ್ತು ಅವರೇನು ನೋಂದಣಿ ಕಚೇರಿಯಲ್ಲಿ
ಏನು ರಿಜಿಸ್ಟರ್ ಆಗಿರೋದವರಲ್ಲಿ ಏನು ಮಾಹಿತಿ ಕೊಟ್ಟಿದ್ರು ಅಲ್ಲದೆ ಏನು ಸಾಕ್ಷಿಗಳ ಅಂತ ಹಾಕಿದ್ದಾರೆ. ಆ ಸಾಕ್ಷಿಗಳು ಸಹ ಕೆಲವೊಂದು ಕಡೆ ಸಹಿಗಳು ವೇರಿಯೇಷನ್ ಆಗಿದೆ, ಸಹಿಗಳ ವೇರಿಯೇಷನ್ ಸಹ ಆಗಿದೆ. ಹಾಗಾಗಿ ಎಲ್ಲವನ್ನೂ ಸಹ ಮುಚ್ಚಿಟ್ಟು ಮತ್ತು ಮೋಸ ಮಾಡಿ ಇದು ಮದುವೆ ಆಗಲಾಗಿದೆ. ಈ ಮದುವೆ ಯಾವುದೇ ಕಾರಣಕ್ಕೂ ಕಾನೂನುಬದ್ಧ ಅಲ್ಲ. ಹಾಗಾಗಿ ನಮ್ಮ ಮಗಳನ್ನ ನಾವು ವಾಪಸ್ ಪಡೆಯುವಂಥ ಪ್ರಯತ್ನ ನಾವು ಮುಂದುವರಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರೆ, ಇದಕ್ಕೆ ಪೂರಕವಾಗಿಯೇ ಶ್ರೀರಾಮ್ ಸೇನೆ ಸಂಘಟನೆ ಮುಖಂಡರು ಸಹ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಇದನ್ನು ಏನು ಮುಂದುವರೆಯಕ್ಕೆ ಬಿಡಲ್ಲ. ಏನು ಅಲ್ಲೇನು ಏನು ಲವ್ ಜಿಹಾದ್ ಟ್ರ್ಯಾಪ್ಗೇನು ಬಲಿಯಾಗಿದ್ದಾಳೆ ಗಾಯತ್ರಿ, ಆಕೆನ ಅಲ್ಲಿಂದ ಮುಕ್ತಿ ಮಾಡಿ ಅವ್ರ ತವ್ರ ಮನೆಗೆ ಸೇರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇದಕ್ಕೆ ಎಲ್ಲ ರೀತಿಯ ಒಂದು ಕಾನೂನು ಹೋರಾಟ ಇರ್ಬೋದು, ಬೇರೆ ಬೇರೆ ರೀತಿಯ ಹೋರಾಟಗಳಿಗೂ ನಾವು ಸಜ್ಜಾಗಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳಿದರೆ, ನಮಗೆ ಅದೇ ರೀ ನಮ್ಮ ಮಗಳು ಬೇಕು, ಭಾಳ ಮೋಸ ಮಾಡಿ ತೊಗೊಂಡು ಹೋಗ್ಯಾನ್ರಿ ಅವ. ನಮಗೆ ಹೇಳ್ದ ಕೇಳ್ದ ನಮ್ಮ ಮಗಳು ತಲೆ ಕೆಡಿಸಿ, ನಮ್ದು ಎಲ್ಲರದ್ದು ತಲೆ ಕೆಡಿಸಿ ತಾನು ತಲೆ ಕೆಟ್ಟು ಹೋಗ್ಯಾಡ್ರಿ. ಅದಕ್ಕೆ ಮಗಳು ನಮಗೆ ಬೇಕಂತ ನಾವು ಹೋರಾಡತ್ತೀವ್ರಿ. ಏನಿಲ್ರಿ, ಅವರು ಪಾಪ ಒಳ್ಳೇದ ಮಾಡತ್ತಾರ, ಅವ್ರ ಬಗ್ಗೆ ಹೆಸರು ಇಡಂಗಿಲ್ರಿ. ತಾನೇ ತಲೆ ಕೆಟ್ಟು ತಾನೇ ಹೋಗ್ಯಾಡ್ರಿ ಈಗಾಕಿ. ಅದಕ್ಕೆ ನಮ್ಮ ಮಗಳು ನಮಗೆ ಬೇಕಂತ ನಾವು ಕೇಳ್ಕೊಕತ್ತೇವ್ರಿ. ಬರಾಕ ಬೇಕ್ರಿ, ನಮ್ಮ ಕಷ್ಟ ಬೇರೆ ಅವ್ರ ಕಷ್ಟ ಬೇರೆ ರೀ. ಇಷ್ಟು ದಿನ ನಾವು ಬೆಳೆಸೇವಲ್ರಿ, ನಮ್ಮ ಕಾಸ್ಟ್ನ್ಯಾರ ನಾವು ಬೇಕಾದಲ್ಲಿ ಮಾಡಿ ಕೊಡ್ತಿದ್ವಲ್ರಿ ಆಕಿನ. ಮತ್ತು ರೀ ಈಗ ಅದಕ್ಕೆ ಆಕಿ ಬರಾಕ ಬೇಕ್ರಿ, ಆ ಕಾಸ್ಟ್ ಬಿಟ್ಟು ನಮಗೆ. ಮತ್ತು ರೀ ಕೈಯ ಮೆಹಂದಿ ಹೆಂಗೆ ಹಾಕ್ಯಾರಿ, ಕೊಳ್ಳ ತಾಳಿ ಹೆಂಗೆ ಕಟ್ಟ್ಯಾರ್ರಿ ಅವ್ರ ತಾಳಿನ ಕಟ್ಟ್ಯಾರ, ನಮ್ಮ ತಾಳಿ ಇಲ್ರಿ ಆಕಿ ಕೊಳ್ಳಾಗ. ಈಗ ಮತ್ತು ನಮಗೆ ಹೇಳಿ ಕೇಳಿ ಏನೂ ಮಾಡಿಲ್ರಿ ಅವರು. ಹೆಂಗಿರ್ತಾರ್ರಿ ಧರ್ಮ ಅದ. ಈಗ ನಮ್ಮ ಮಂದಿ ಅವ್ರ ಮಂದಿ ಕೂಡಿರ ನಮ್ಮ ಧರ್ಮ ನಮಗೆ, ಅವ್ರ ಧರ್ಮ ಅವ್ರಿಗೆ. ಎಲ್ಲ ಮೋಸ ಅಲ್ರಿ ಇದು. ಹೋಗಿ ಗುಡ್ದಾಗ ಮದುವೆ ಆಗಿ ಬಂದಾರ, ಮುಡುಗುಡ್ದಾಗ ಹೆಂಗೆ ಮೋಸ ರೀ ಇದೀಗ. ಮತ್ತು ರೀ ಮೋಸ ಅಲ್ರಿ ಈಗಿದು. ನಮ್ಮ ಧರ್ಮ ನಾವು ಇರ್ತೀವಿ, ನಿಮ್ಮ ಧರ್ಮ ನೀವು ಇರ್ತೀವಿ ಅಂದ್ರೆ ಈಗ ಹೇಳಿ ಕೇಳಿ ಮಾಡ್ಬೇಕಲ್ರಿ. ಈಗ ನಮ್ಮ ಸಂಘಟನೆ ಮಂದಿ ತೊಗೊಂಡೋಗಿ ನಾನು ಅಕ್ಕಿ ಕಾಳು ಒಗದು ಬರ್ತಿದ್ದೆ ರೀ. ಮತ್ತು ಹೆಂಗೆ ಮೋಸ ಮಾಡಿದ್ರಿ ಅವ, ಎಲ್ಲ ದಾಖಲೆ ಸುಳ್ಳು ಕೊಟ್ರಿ. ಈಗ ನಾಳಿಂದ ನಮ್ಮ ಮಗಳಿಗೆ ಏನು ಕೇಂದ್ರ ಆದ್ರೆ ನಿನ್ನ ದಾಖಲೆ ಸುಳ್ಳಿಲ್ಲಂಗೆ ಲಗ್ನ ಆಗ್ಯಾನೆ ಅಂದು ಬಿಟ್ರೆ ನಾವು ಎಲ್ಲಿ ಹೋಗುಣ್ರಿ. ಅವ್ರ ಅಪ್ಪ ಅವ್ವ ಅಷ್ಟೇ ಬಂದಿದ್ದರಿ. ನಾವು ನಮ್ಮ ಕಷ್ಟ ಬೇರೆ ನಿಮ್ಮ ಕಷ್ಟ ಬೇರೆ ರೀ. ನಿಮ್ಮ ಮಗನ ನೀವು ನೋಡ್ಕೋರಿ, ನಮ್ಮ ಮಗಳನ್ನ ನಾವು ನೋಡ್ಕೋತೀವಿ ಒಂದು ವಾಪಸ ಕಳಿಸಿದ್ದೀವಿ ರೀ ಸರ್. ಮದ್ವಿಕ್ಕಿಂತ ಮೊದಲು ರೀ, ಒಂದು ತಿಂಗಳ ಹಿಂದೆ ರೀ. ಹಾಂ ಆಯ್ತು ಬಿಡ್ರಿ, ಹಂಗಾರ ನಾವು ನಮ್ಮ ಮಗನ ನೋಡ್ಕೋತೀವಿ ಅಂತ ಹೋಗಿದ್ರಿ. ಈಗ ನಮ್ಮ ಮನ್ಯಾಗ ನಾನು ಕೂಡ ರೀಲ್ಸ್ ಮಾಡ್ಕೊತ ಆಕಿಗೆ ಸಪೋರ್ಟ್ ಮಾಡಿದ್ದು ನಾನು. ನನ್ನ ಮಗಳು ಮುಂದುವರ್ಲಿ, ದೊಡ್ಡ ಹೀರೋನಿ ಆಗಲಿ ಅಂತ ನಾ ಮಾಡೀನಿ ರೀ. ಹಿಂಗೆ ಈ ಥರ ಕೆಟ್ಟ ಭಾವನೆಲಿಂದ ಮಾಡಿಲ್ರಿ ಸರ್. ನೀವು ಎಲ್ಲಿ ಕೊಡ್ತೀರಿ ಅಲ್ಲಿ ಮದುವೆ ಅಕ್ಕ, ನೀವು ಬೇರೆ ಗಂಡನ ನೋಡ್ರು ಅಂದಿದ್ರಿ. ನಾವು ಎಲ್ಲ ನಮ್ಮ ಮಂದಿ ಬಳಗ ಕೇಳಿಟ್ಟಿದ್ದೀವಿ ರೀ. ಆತ ಎಲ್ಲಾರ ನೋಡೋಣ ಹೊಂಟು ಹೋಗ್ತಾನ, ಮತ್ತು ಇಬ್ಬರಿದ್ರೆ ಆಕಿಗೆ ತ್ರಾಸ ಆಕತ್ ನನ್ನ ಮಗಳಿಗೆ, ಹೊಂಟು ಹೋಗ್ತಾನೆ ನೋಡೋಣ ಅಂದ್ರಿ. ನಾವು ಗಂಡು ಹುಡ್ಕ್ಯಾಡತ್ತಿದ್ದೀವಿ ರೀ. ಆಕೆ ಹ್ಞೂ ಅಂದಿದ್ಲು ರೀ ಸರ್. ಹ್ಞೂ ಅಂದು ಲಗ್ನ ಆಗಿ ಬಂದು ನಮ್ಮ ಮನ್ಯಾಗ ಉಳಿದು 20 ದಿನ ಆಮೇಲೆ ಹೋಗ್ಯಾಡ್ರಿ ಆಕೆ. ನನಗೆ ಏಟು ಗೊತ್ತಿಲ್ಲ ರೀ, ಭಾಳ ಮೋಸ ಮಾಡ್ಯಾರ್ರಿ. ಏಟೇಟು ಕೊಟ್ಟಿಲ್ರಿ ಸರ್. ದಾಂಡವಲಿ ಸೂಟಿಗೆ ಹೋಗ್ಕನಿ ಅಂದು ಹೋಗ್ಯಾಡ್ರಿ ಸರ್. ಏನು ಒಂದು ಚುಟಿಗೆ ಅಂದಿಲ್ರಿ ಸರ್. ಭಾಳ ಮೋಸ ಮಾಡಿ ಹೋಗ್ಯಾರ್ರಿ ಅವ್ರು. ಮೋಸ ಅಂದ್ರೆ ಭಾಳ ಮೋಸ ಮಾಡ್ಯಾರಿ. ಎಲ್ಲಿ ಕೊಡ್ತೀವಿ ಅಲ್ಲಿ ಲಗ್ನಕ್ಕನೆ ಅಂತ ಮಾತು ಕೊಟ್ಟಾಳ್ರಿ ಸರ್ ಆಕಿ. ಅಲ್ಲಿ ಒಟ್ಟ ಖುಷಿ ಇರಂಗಿಲ್ರಿ. ಅವರು ಜಗ್ಗಿ ಫ್ಯಾಮ್ಲಿ ಅದಾರ್ರಿ. ನಾ ಆಕಿನ ಗಿಣಿ ಬೆಳೆಸ್ದಂಗೆ 2 ಮಕ್ಕಳು ರೀ ನನಗೊಂದು ಹುಡುಗ ಹುಡುಗಿ. ಆಕಿನ ಮನೆಗೇಸಿ ಕೆಲಸ ಮಾಡ್ತಿದ್ದೆ ರೀ ಸರ್. ಅವರು 20 ಆಳು ಅದಾರ ರೀ. ನನ್ನ ಮಗಳು ಎಟೇಟು ಸುಖವಾಗಿರೋದಿಲ್ಲ ರೀ. ಆಕಿನ ಕಡೆದು ಫ್ರಿಜ್ನಾಗ ಇಡ್ತಾರೆ ಹೊರತು ಅವರು ಸುಖದಿಂದ ಇಡಂಗಿಲ್ಲ ರೀ ಸರ್. ಮುಂದೆ ನಮ್ಮ ಮಗಳು ನಮಗೆ ತಂದು ಕೊಟ್ಬಿಡ್ರಿ. ಆಕಿನ ಬರಾಕೊಲ್ಲ ಅಂದ್ರು ರೀ, ಗೊತ್ತಿಲ್ಲಂಗೆ ಆಕಿನ ಕಡಿತಾರ್ರಿ ಅವ್ರು ಅಷ್ಟೂರು ಕೂಡಿ. ಭಾಳ ಮಂದಿ ಇದಾರ್ರಿ ಅವ್ರ ಮನ್ಯಾಗ, ಒಬ್ರಲ್ಲ ಇಬ್ರಲ್ಲ. ಫ್ಯಾಮ್ಲಿ ದೊಡ್ಡದ್ರಿ, ನಮ್ಮ ಫ್ಯಾಮ್ಲಿ ಸಣ್ಣದೈತ್ರಿ ಸರ್. ಅದಕ್ಕೆ ನಮ್ಮ ಮಗಳು ನಮಗೆ ಬರ್ಬೇಕ್ರಿ. ನಮಗೇನು ಹಂಗೆ ಅನ್ಸಂಗಿಲ್ರಿ. ಅವ್ರು ಹಿಂದೂ ಹೆಂಗೆ ಅಕ್ಕಾರ್ರಿ, ಮುಸ್ಲಿಮ್ಸ್ ಹೋಗಿ ಹಿಂದೂ ಆಗಕ್ಕೆ ಸಾಧ್ಯ ಇಲ್ರಿ ಸರ್. ಈಗ ಹಂಗಾರೆ ನಮ್ಮ ಕಾಸ್ಟ್ ಒಳಗೆ ಬಾ ಅನ್ರಿ ಅವಾಗ. ನಮ್ಮ ಮಗಳನ್ನ ಅವನ್ನ ಕೂಡ ನಾವು ಜಾಯ್ಕ್ ಮಾಡ್ತೀವಿ. ಬಂದ್ರೆ ನಾವು ಮಾಡ್ತೇವ್ರಿ ಸರ್. ನಮ್ಮ ಫ್ಯಾಮ್ಲಿ ಎಲ್ಲ ನಿಲ್ತೈತ್ರಿ ಅವಂಗ. ನಾ ಹಂಗಾರೆ ಅವಂಗ ಹಿಂದೂ ಧರ್ಮಕ್ಕೆ ಬಾ ಅನ್ರಿ. ಕಾಜಾ ಬಂದೇ ನವಾಜ್ ಮತ್ತು ಗಾಯತ್ರಿಯನ್ನು ಏನು ಹುಡುಗಿ ಹೋಗ್ಬಿಟ್ಟು ಮುಡುಗೋಡ ಸಬ್ ರಿಜಿಸ್ಟ್ರಲ್ಲಿ ಏನು ವಿವಾಹ ಆಗಿದ್ರೆ ಅದಕ್ಕೆ ಬೇಕಾದಂಥ ಪೂರಕವಾದ ದಾಖಲೆಗಳನ್ನು ಅವ್ರು ಒದಗಿಸಿಲ್ಲ. ಫೇಕ್ ಬಾಡಿಗೆ ಕರಾರ ಪತ್ರಗಳನ್ನು ಮಾಡಿಕೊಂಡೆ ಅವ್ರೇನು ಮಾಡಿದ್ದಾರೆ, ಮದುವೆ ಆಗಿದ್ದಾರೆ. ನಾವು ಹೋಗಿ ಅಲ್ಲೆಲ್ಲ ವಿಚಾರಿಸಿದ್ವಿ. ಅವರು ಅಲ್ಲಿ ಏನು ರೆಸಿಡೆನ್ಸಿಯಲ್ಲಿ ಇಲ್ಲೇ ಇಲ್ಲ. ಆಮೇಲೆ ನಾವು 28/4/2025 ಟ್ರಿನಿಟಿ ಹಾಲ್ ಮುಡುಗೋಡದಲ್ಲಿ ಮದುವೆ ಆಗಿದ್ದೀವಿ ಅಂತ ಹೇಳಿದ್ದಾರೆ, ಗುರುವಿನ ಸಮಕ್ಷಮದಲ್ಲಿ ಅಂತಂತೇಳಿ. ಅಲ್ಲೂ ಕೂಡ ಅವರೇನು ಮದುವೆ ಆಗಿಲ್ಲ. ಆಮೇಲೆ ಸಾಕ್ಷಿದಾರುಗಳು ಕೂಡ ಅದರಲ್ಲಿ ಮಿಸ್ ಮ್ಯಾಚ್ ಇದೆ. ಸೈನಲ್ಲಿ ನೋಟಿಸ್ ತೊಗೊಳ್ಬೇಕಾದ್ರೆ ಒಂದು ಸೈನ್ ಇದೆ, ಆಮೇಲೆ ಮ್ಯಾರೇಜ್ ಸರ್ಟಿಫಿಕೇಟ್ ತೊಗೊಳ್ಬೇಕಾದ್ರೆ ಒಂದು ಸೈನ್ ಇದೆ. ಆಮೇಲೆ ಕಾನೂನು
ಕಾನೂನಾತ್ಮಕ ಪ್ರಕಾರ ಇದು ಮಾಡಲಿಕ್ಕೆ ಬರೋದೇ ಇಲ್ಲ. ಇದು ಕಾನೂನು ಬಾಹಿರವಾಗಿ ಸಬ್ ರಿಜಿಸ್ಟ್ರಾರ್ ಅವರು ವಿವಾಹ ನೋಂದಣಿಯನ್ನು ಮಾಡಿದ್ದಾರೆ. ಇದು ರದ್ದಾಗಬೇಕಂತೇಳಿ ನಮ್ದು ಬೇಡಿಕೆ ಇದೆ. ಒಟ್ಟಾರೆ ಏನು ಮುಕ್ಕಳಪ್ಪ ಏನು ಮದುವೆ ಸ್ಟೋರಿ ಒಂದಲ್ಲ ಒಂದು ಸ್ವರೂಪ ಪಡ್ಕೊಳ್ತಾನೆ ಮುಂದೆ ಸಾಗಿದೆ. ಒಂದು ರೀತಿಯಲ್ಲಿ ಏನು ಮದುವೆ ಆಗಿರೋದು ಆಗಿದ್ದಾರೆ ಅನ್ನೋದು ಬಿಟ್ಟರೆ ನಂತರದಲ್ಲಿ ನಡೆದಂತಹ ಬೆಳವಣಿಗೆಗಳು ಎಲ್ಲ ಅವ್ರಿಗೂ ನೆಮ್ಮದಿ ತಂದು ಕೊಟ್ಟಿಲ್ಲ, ಅವರ ಕುಟುಂಬಸ್ಥರಲ್ಲೂ ಸಹ ನೆಮ್ಮದಿ ತಂದು ಕೊಟ್ಟಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ನೆಮ್ಮದಿಯ ಬದುಕು ಅಥವಾ ಒಟ್ಟಾರೆ ಒಂದು ತಾರ್ಕಿಕ ಅಂತ್ಯಕ್ಕಾಗಿ ಎಲ್ಲರೂ ಸಹ ಎದುರು ನೋಡ್ತಾ ಇದ್ದಾರೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.